ಈ ಹೂ ಕಡೆ ಅಕ್ಕ ಮೇಲ್ಗಡೆ ಗೋವಿಂದ ನಾನು ಇವಾಗ ಗೈಸ್ ಏನ್ ಗೊತ್ತಾ ವೆಂಕಟರಮಣ ಸ್ವಾಮಿ ನಿಜ ಒಂಥರ ಟಚಿಂಗ್ ಇಟ್ ಇಸ್ ಬಿಕಾಸ್ ನಮ್ಮ ಅಮ್ಮನ ಮನೆ ದೇವರಲ್ವಾ. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ಇವತ್ತಂತೂ ನಾನು ಹೇಳೋದೇ ಮರ್ತ್ಬಿಟ್ಟೆ. ಸೊ ನನ್ನ ಇಂಟ್ರೊಡಕ್ಷನ್ ನನ್ನ ಸಾರಿಯಿಂದ ಕೊಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ರೆಡ್ ಕಲರ್ ಸಾರಿ ಗೈಸ್. ಅಂಡ್ ಏನಪ್ಪಾ ಇವತ್ತು ಸ್ಪೆಷಲ್ ಅಂತ ಕೇಳ್ತೀರಾ. ಸೊ ಇವತ್ತು ಬಂದ್ರೆ ಏನ್ ಇವತ್ತು ಸ್ಪೆಷಲ್ ಹೇಳಿ ಬೇಗ. ಏನೋ ಗೊತ್ತಿನ ಹೇಳ್ಬಿಡು. ನೀವೇ ಹೇಳಿ ಏನ್ ಸ್ಪೆಷಲ್. ಏನ್ ಸ್ಪೆಷಲ್ ಇವಾಗ ಏನೋ ಗೊತ್ತಿಲ್ಲ, ಅಷ್ಟೊಂದು ಹೇಳ್ಬೇಕು. ಏನ್ ಹೇಳ್ರಿ, ನಿಮ್ದೇನೆ ಟ್ಯಾಕ್ಸ್ ನಂದಲ್ಲ. ಟ್ಯಾಕ್ಸ್ ಕರ್ಕೊಂಡು ಹೋಗ್ತಿದ್ಯಾ ಹೇಳಿ ಅಂತ ಬಾಲಿ. ಅದೇ ಹೇಳ್ಬಿಡು ಏನು ಅಂತ ಹೋಗ್ಲಿ ಸ್ಟಾರ್ಟಿಂಗ್ ಏನೆ. ಅದೇ ಮಂಗಳ ಚೈನ್ ಕರ್ಕೊಂಡು ಹೋಗ್ಬೇಕು ಅಂತ ಅದಲ್ಲ. ಬರೀ ಮಂಗಲ ಚೈನ್ ಕೊಡಿಸ್ತೀರಾ? ಸಾಕು. ಅದ್ರ ಜೊತೆಗೆ ಏನಾದ್ರು ಫ್ರೀ ಕೊಡಿಸಲ್ವಾ? ಫ್ರೀಯಾಗಿ ಕೊಟ್ರೆ ತಗೊಂಬಾ. ನೀವು ದುಡ್ಡು ಕೊಟ್ರೆ ಫ್ರೀಯಾಗಿ ಕೊಡ್ತಾರೆ ಅವರು. ಅದೇ ಕೊಡ್ತೀರ, ಚೈನ್ ಕೊಡ್ತೀನಿ. ಇದು ಅದು ಬಿಟ್ಟು ಫ್ರೀಯಾಗಿ ಕೊಟ್ರೆ ನೀನು ಇಸ್ಕೊಂಬ, ಸರಿನಾ? ಸರಿ. ಸೊ ಗೈಸ್ ಎಸ್ ಫೈನಲಿ ಇವತ್ತು ಮಾಂಗಲ್ಯ ಚೈನ್ ನೋಡಕ್ಕೆ ಅಂತ ಹೋಗ್ತಾ ಇದೀನಿ. ಸೊ ತುಂಬಾ ಟೈಮ್ ಲಿಟಲ್ ವರ್ಷ ಆಯ್ತಾ ನನ್ ಕೇಳಿ, ಏನೋ ಗೊತ್ತಿಲ್ಲ ಗೈಸ್, ಬಟ್ ತುಂಬಾ ಟೈಮ್ ಇಂದ ನಾನು ಕೇಳ್ತಾನೆ ಇದೆ ಮಾಂಗಲ್ಯ ಚೈನ್ ಅಂತ. ಸೊ ಫೈನಲಿ ಇವತ್ತು ನೋಡಕ್ಕೆ ಅಂತ ಹೋಗ್ತಿರೋದು. ಅಂಡ್ ಮುಖಕ್ಕೆ ಒಂದ್ ನಿಮಿಷ ಇಡಿ. ಸೊ ಗೈಸ್ ನೋಡ್ಬೋದು, ನೆಕ್ಸ್ಟ್ ಬಂದು ನನ್ನ ಓಲೆ ಕ್ರೀಮ್ ಅಂತೂ ನಂಗೆ ಯಾವ್ದೇ ಅರ್ಧ ಪ್ರಮೋಷನ್ಗೆ ದುಡ್ಡು ಕೊಡ್ತಾ ಇಲ್ಲ. ನಾನು ಫ್ರೀ ಆಗಿ ಹೇಳ್ತಿರೋದು ಬಿಕಾಸ್ ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಸೊ ಮೇಕಪ್ ಅಂತ ಕೇಳ್ತಿರೋದು ಇದೆ ಗೈಸ್ ನನ್ನ ಮೇಕಪ್. ಅಂಡ್ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ಅಂಡ್ ಲಿಪ್ಸ್ಟಿಕ್ ಬಂದು ಆಲ್ರೆಡಿ ಹೇಳಿದೀನಿ, ಮಾಸ್ಕ್ ಲಿಪ್ಸ್ಟಿಕ್ ಅಥವಾ ಸ್ಟೇಜ್. ನೋಡಿ ಇದೊಂದು ಸ್ಟೇಜ್ ಲಿಪ್ಸ್ಟಿಕ್, ಇಲ್ಲ ಅಂದ್ರೆ ಫೇಸಸ್ ಕೆನಡಾ ಲಿಪ್ಸ್ಟಿಕ್, ಇವೆಲ್ಲ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಗೈಸ್ ಇವಾಗ ಬಂದು ಐಬ್ರೋಸ್ ನ ಫಿಲ್ ಮಾಡ್ತಾ ಇದೀನಿ. ಓಕೆನಾ? ಇಷ್ಟೇ ಗೈಸ್ ನನ್ನ ಮೇಕಪ್. ನೋಡಿ ಇಷ್ಟೇ ನನ್ನ ಮೇಕಪ್. ಅಂಡ್ ಇವಾಗ ಒಂದು ಬಿಂದಿ ಹಾಕಿದ್ರೆ ಐ ಆಮ್ ಡನ್ ವಿತ್ ಮೈ ಮೇಕಪ್. ಸೊ ಸಾರಿ ಬಗ್ಗೆ ಕೇಳ್ತೀರಾ. ಈ ಸೀರೆ ನಾನು ಅಕ್ಕ ಹತ್ರ ತಗೊಂಡಿದ್ದಲ್ಲ. ಈ ಸೀರೆ ನಾನು ಲೈಕ್ ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಇದ್ದಾಗ ಅಲ್ವರಿ, ಒಂದು 2-3 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಅರುಣ್ ಅವ್ರ ಫ್ರೆಂಡ್ ಇದ್ದಾರೆ. ಸೊ ಅವ್ರ ಅಮ್ಮ ಅರ್ಶಿನ ಕುಂಕುಮ ಕೊಡ್ತಾರಲ್ಲ, ಅವಾಗ ಈ ಸೀರೆನ ಗಿಫ್ಟ್ ಮಾಡಿದ್ರು. ನನ್ನ ಫೇವ್ರೆಟ್ ಸಾರಿ ಅಂತಾನೆ ಹೇಳ್ಬೋದು. ಬಿಕಾಸ್ ಅದೇನೋ ಗೊತ್ತಿಲ್ಲ ಗೈಸ್, ಈ ಕಲರ್ ನನ್ನ ಮೇಲೆ ತುಂಬಾನೇ ಸೂಟ್ ಆಗುತ್ತೆ. ಹಾಗೂ ಏನೋ ಒಂಥರ ಲೈಟ್ ವೇಟು ಸಕ್ಕತ್ತಾಗಿ ಕಾಣಿಸುತ್ತೆ. ಮಾಂಗಲ್ಯ ಚೈನ್ ನೋಡಕ್ ಹೋಗ್ತಾ ಇದೀವಲ್ಲ, ಅದಕ್ಕೆ ಟ್ರೆಡಿಷನಲ್ ಆಗಿ ಸೀರೆ ಎಲ್ಲ ಹಾಕೊಂಡು ಅಚ್ಚುಕಟ್ಟಾಗಿ ಹೋಗೋಣ ಅಂತ ಸೀರೆ ಹಾಕೊಂಡಿದೀನಿ. ಅಷ್ಟೇ ಗೈಸ್, ಇದು ನನ್ನ ಸಿಂಪಲ್ ಆದ ಮೇಕಪ್. ಸೊ ಬನ್ನಿ ಇವಾಗ ಹೊರಡೋಣ. ಲಡ್ಡುನ ಕೂಡ ರೆಡಿ ಆಗ್ಬೇಕು. ಸೊ ನಾನು ಅವ್ರನವರು ಲಡ್ಡು ಹೋಗ್ತಾ ಇದೀವಿ. ಅಂಡ್ ಬರ್ತಾ ನಮ್ ಜೊತೆ ಅಕ್ಕ ಕೂಡ ಬರ್ತಾಳೆ. ಅಂದ್ರೆ ನಮ್ ಜೊತೆ ಬರಲ್ಲ, ಬಟ್ ಅಲ್ಲಿಂದ ಅಕ್ಕ ಅವಳ ಮನೆಯಿಂದ ಡೈರೆಕ್ಟ್ ಆಗಿ ಬರ್ತಾಳೆ. ಬಿಕಾಸ್ ನಾನು ಹೇಳ್ದೆ ಅಕ್ಕ ನೀನು ಬಾರಿ ಒಂದ್ ಸ್ವಲ್ಪ ಡಿಸೈನ್ಸ್ ನೋಡು ನಿಂಗೆ ಹೆಂಗ್ ಅನ್ಸುತ್ತೆ ಅಂತ. ಹಾಗೂ ನಮ್ಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇದೆ, ಅದು ಮುಗಿಸ್ಕೊಂಡು ಅಲ್ಲೂ ಕೂಡ ಹೋಗ್ಬೇಕು. ಸೊ ಅದಕ್ಕೆ ಅವಳು ಕೂಡ ಬರ್ತಾ ಇದ್ದಾರೆ. ಸೊ ಎಸ್ ಗೈಸ್ ಬನ್ನಿ ಇವಾಗ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಇಷ್ಟ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಬ್ಯಾಂಗ್ಳೂರಲ್ಲಿ 3 ಲೊಕೇಶನ್ ಇದೆ, ಅಲ್ಸೂರು, ಮಾಲತಳ್ಳಿ ಹಾಗೂ ಕೋರಮಂಗಲ. ನಾನ್ ಬಂದಿರೋದು ಅಲ್ಸೂರು ಬ್ರಾಂಚು, ನಿಯರ್ ಬೈ ಟು ಮಣಿಪಾಲ್ ಸೆಂಟರ್. ಫೈನಲಿ ಮಾಂಗಲ್ಯ ಚೈನ್ ನೋಡಕ್ಕೆ ಅಂತ ಬಂದಿದ್ದೀವಿ ಗೈಸ್. ಅಂಡ್ ನಾವು ಇವತ್ತು ಬಂದಿರೋದು PC ಚಂದ್ರಗೆ. ಸೊ ಒಂದು ಪುಟ್ಟ ಗ್ಲಿಮ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಸ್ಟೋರ್ದು. ಇಲ್ಲಿ ಎಲ್ಲ ಮೀನಾಕರಿ ಡಿಸೈನ್ಸ್ ತುಂಬಾನೇ ಫೇಮಸ್ ಅಂತ ಹೇಳ್ತಾರೆ. ಹಾಗೂ ಅದ್ರ ಜೊತೆಗೆ ಟೆಂಪಲ್ ಗೋಲ್ಡ್ ಹಾಗೂ ಡೈಮಂಡ್ಸ್ ಕೂಡ ಅವೈಲೇಬಲ್ ಇದೆ. ಇವಾಗ ನಾನು ನನ್ನ ಫೇವ್ರೆಟ್ ಸೆಕ್ಷನ್ ಬಂದಿದ್ದೀನಿ. ಅಂಡ್ ಅದು ಬಂದು ಮಾಂಗಲ್ಯ ಚೈನ್ ಗೈಸ್. ಎಷ್ಟು ಟೈಮ್ ಇಂದ ವೆಯ್ಟ್ ಮಾಡ್ತಾ ಇದೆ, ನಂಗೆ ಬೇಕು 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 ಅಂತ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ. ಸೊ ಅಟ್ ಲಾಸ್ಟ್ ಬಂದಿದೀವಿ. ಅಂಡ್ ನನ್ಗೆ ಇವಾಗ ಹೇಳ್ಕೊಡ್ತೀನಿ ಗೈಸ್, ನನ್ಗೆ ಗೊತ್ತಾ ಈ ತರ ದೊಡ್ಡ ಮಾಂಗಲ್ಯ ಸರ ಬೇಡ, ನಂಗೆ ಚಿಕ್ಕದ್ ಬೇಕು. ನನಗೆ ಲೈಕ್ ಏನಾದ್ರು ಆಚೆ ಹೋಗ್ಬೇಕಾದ್ರೆ ಹಾಗೂ ವೆಸ್ಟರ್ನ್ ಡ್ರೆಸ್ ಕೂಡ ಮ್ಯಾಚ್ ಆಗ್ಬೇಕು. ಸೊ ಆ ರೀತಿ ತಗೊಳ್ಳೋಣ ಅಂತ ಇದ್ದೀನಿ. ರೀ ತಗೊಳ್ತೀರ ತಾನೆ? ಆಮೇಲೆ ಗ್ರಾಮ್ಸ್ ಹೆಚ್ಚು ಕಡಿಮೆ ಆದ್ರೆ ಏನೋ ಕ್ವಶನ್ ಮಾಡಂಗಿಲ್ಲ, ಸರಿನಾ? ಯಾವ್ದು ಚೆನ್ನಾಗಿದೆ ಜಾಸ್ತಿ? ನಂಗೆ ಜಾಸ್ತಿ. ನಿಮ್ಗೆ ಇದು ಚೆನ್ನಾಗಿದೆ, 2 ಕೊಡಿಸ್ಬಿಡಿ. ಸರ್ ಇದು ಎಷ್ಟು ಗ್ರಾಮ್ಸ್ ಅಲ್ಲಿ ಬರುತ್ತೆ ಈ ಮಾಂಗಲ್ಯ? ಸ್ಟಾರ್ಟಿಂಗ್ ಮ್ಯಾಮ್ ಇದು ನಮ್ದು ಸ್ಪೆಷಲಿ ಆಗಿ ಹ್ಯಾಂಡ್ ಕ್ರಾಫ್ಟೆಡ್ ವರ್ಕ್ಮೆನ್ಶಿಪ್ ಜ್ಯುವೆಲರಿ ಆಕ್ಚುಲಿ. ಓಕೆ. ಈಚ್ ಅಂಡ್ ಎವ್ರಿ ಡಿಸೈನ್ಸ್ 1 ಪೀಸ್ ಮಾತ್ರ ಸಿಗುತ್ತೆ ನಮಗೆ ಹೋಲ್ ಶೋರೂಮ್ ಅಲ್ಲಿ. ಯೂನಿಕ್ ಡಿಸೈನ್ ಸ್ಟಾರ್ಟಿಂಗ್ ಫ್ರಮ್ 5.5 to 10.5 grams. ಓಕೆ, 5.5 to 10.5 grams ಒಳಗೆ. ಸೊ ಎಲ್ಲ ಒಂದೊಂದು ಪೀಸು ಎಲ್ಲ ಫುಲ್ ಡಿಫರೆಂಟ್ ಯೂನಿಕ್ ಆಗಿದೆ. ಯೂನಿಕ್ ಡಿಸೈನ್, ಒನ್ ಕಸ್ಟಮರ್ ಒನ್ ಡಿಸೈನ್. ಓಕೆ, ಆ ರೀತಿ. ಇಫ್ ಇನ್ ಕೇಸ್ ನಂಗೆ ಮತ್ತೆ ಸೇಮ್ ಒಬ್ರು ನೋಡ್ಬಿಟ್ಟು ಅದೇ ಮಾಡಿಸ್ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಾ? ಆರ್ಡರ್ ಕೊಡ್ಬೇಕು.
ಇದೆ ಹಾಕೊಂಡಿದ್ದು ಇಲ್ಲಾಗಿ ಬೇರೆ ಡಿಸೈನ್ ಚೆನ್ನಾಗಿದೆಯಲ್ಲ. ಅರುಣ್ಗೆ ಜಾಸ್ತಿ ಈ ಒಂದು ಮಾಂಗಲ್ಯ ಚೈನ್ ಇಷ್ಟ ಆಯ್ತು, ನನ್ಗೆ ಇದಿಷ್ಟ ಆಯ್ತು. ಬಿಕಾಸ್ ಇದು ಡಿಸೈನ್ ನೀವು ನೋಡಿದ್ರಲ್ಲ ತುಂಬಾನೇ ಯುನೀಕ್ ಆಗಿದೆ. ಲೈಕ್ ಇದಕ್ಕೇನಂತಂದ್ರೆ ಹಾಫ್ ಗುಂಡು ಅಂತಾನು ಹೇಳ್ಬೋದು, ಅಥವಾ ಒಂಥರ ಟ್ರಯಾಂಗಲ್ ಟೈಪ್ ಅಥವಾ ಜುಮ್ಕಾದ್ ಬರುತ್ತಲ್ಲ ಆ ಡಿಸೈನ್ ಇದಕ್ಕೆ ಬಂದಿದೆ. ತುಂಬಾನೇ ಯುನೀಕ್ ಆಗಿದೆ. ಅಂಡ್ ಇವ್ರು ಫಸ್ಟೇ ಹೇಳಿದ್ದಾರೆ ಮ್ಯಾಮ್ ಒಂದೇ ಪೀಸ್ ಅವೈಲೇಬಲ್ ಇರೋದು, ಇನ್ನೂ ಬೇಕಾದ್ರೆ ನಾವು ಕಸ್ಟಮೈಸ್ ಮಾಡ್ಕೋಬಹುದು ಅಂತ. ಸೊ ಇದು ನಂಗೆ ಪರ್ಸನಲ್ ನಂಗೆ ಜಾಸ್ತಿ ಇಷ್ಟ ಆಯ್ತು ದಿಸ್. ಅಂಡ್ ಇದು ಮೂರು ನಂಗೆ ಮ್ಯಾಚ್ ಆಗ್ತೈತೆ ನೋಡು, ಮ್ಯಾಚ್ ಆಗ್ತೈತಲ್ವಾ. ಇದನ್ನ ರಿಪ್ಲೇಸ್ ಮಾಡಕ್ಕೆ ತಗೊಂತಾರೆ. ರಿಪ್ಲೇಸ್ ಮಾಡಕ್ಕೆ ನಾನು ದೊಡ್ಡ ತಗೋಬೇಕು, ಚಿಕ್ಕದು ಯಾವ್ದು ಮ್ಯಾಮ್ ಇದು ಇದಾ? ಹಾಂ, ಇದು ಬಂದು ನಮಗೆ ಎಕ್ಸ್ಕ್ಲೂಸಿವ್ ಬಾಲ ಇರುತ್ತೆ. ನಿಮಗೆ ಆ್ಯಕ್ಚುಲಿ ಇದು ಬೆಂಗಾಲಿ ಡಿಸೈನ್ ಟ್ರೆಡಿಷ್ನಲ್ ಅವರು. ಸೊ ಈ ಥರ ವೆರೈಟೀಸ್ ಎಲ್ಲ ನಿಮ್ಗೆ ಪಿ ಸಿ ಚಂದ್ರಲ್ಲಿ ಮಾತ್ರ ಸಿಗೋದು. ಇದು ಕಡ್ಗ ಥರ. ಬಟ್ ಈ ಕಡೆಯವರು ನಮ್ಗೆ ಡಬಲ್ ಆಗ್ತಾರೆ, ಈ ಕಡೆ ಒಂದು ಆ ಕಡೆ ಒಂದು. ಹೌದು, ನಮ್ಮ ಕಡೆಯವರು ಸಿಂಗಲ್ ಆಗ್ತಾರೆ. ಪ್ಲೇನ್ ಅಲ್ಲೂ ಸಿಗುತ್ತೆ, ಇದು ಒಂದು ಮೀನಾಕರಿ ಪ್ಲೇನ್ ಅಲ್ಲೇ ನಿಮಗೆ ಬೇರೆನೂ ಸಿಗುತ್ತೆ. ಸೊ ನಾನು ಕೆಲವೊಂದು ಜ್ಯುವೆಲ್ರೀಸ್ನ ಟ್ರೈ ಮಾಡ್ತಾ ಇದ್ದೆ, ಲೈಕ್ ನನ್ನ ಮೇಲೆ ಸೂಟ್ ಆಗುತ್ತಾ, ಹೇಗೆ ಕಾಣಿಸುತ್ತೆ ಅಂತ. ಸೊ ದಟ್ ಇಷ್ಟ ಆದರೆ ಅಲ್ಲ, ಮೇ ಬಿ ಇವಾಗಲೇ ಪರ್ಚೇಸ್ ಮಾಡಿಲ್ಲ ಅಂದರೆ ಫ್ಯೂಚರಲ್ಲಿ ಪರ್ಚೇಸ್ ಮಾಡ್ಕೋಬೋದು, ಅಕಾರ್ಡಿಂಗ್ಲಿ ಪ್ಲಾನ್ ಕೂಡ ಮಾಡ್ಕೋಬೋದು ಅಲ್ವಾ ಅಂತ. ಆ್ಯಂಡ್ ನಿಮಗೂ ಸಹ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ತೋರಿಸ್ಬೇಕಿತ್ತು, ಬಿಕಾಸ್ ತುಂಬ ಜನ ಇಷ್ಟಪಡ್ತೀರಾ ನನ್ನ ಗೋಲ್ಡ್ ಡಿಸೈನ್ಸ್ ಎಲ್ಲ, ಅದಕ್ಕೆ ತೋರಿಸೋಣ ಅಂತ ಕೆಲವೊಂದನ್ನ ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ಬೆಸ್ಟ್ ಏನು ಗೊತ್ತಾ, ಇಲ್ಲಿ ಬಂದು ಎಲ್ಲ ಜ್ಯುವೆಲ್ರೀಸು ಹ್ಯಾಂಡ್ ಕ್ರಾಫ್ಟೆಡು. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ಗೈಸ್ ಬರೀ 23 ಗ್ರಾಮ್ಸ್ ಅಷ್ಟೇ. ನೋಡೋಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸಿರ್ಬೋದು, ಬಟ್ ಬರೀ 23 ಗ್ರಾಮ್ಸು. ನಿನ್ನ ಚೋಕರ್ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಸೊ ಚೋಕರ್ ಕೂಡ 23-26 ಗ್ರಾಮ್ಸ್ ಮಧ್ಯದಲ್ಲೇ ಬರೋದು. ಆ್ಯಂಡ್ ಇದು ಕೂಡ 23 ಗ್ರಾಮ್ಸೇ, ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಲೈಕ್ ಸಕ್ಕತ್ತಾಗಿದೆ ಅಲ್ವಾ. ಏನು ಗೊತ್ತಾ, ನಾನು ಅರುಣ್ ಅವ್ರಿಗೆ ಹೇಳ್ತಾ ಇದ್ದೆ ಈ ಮಾಂಗಲ್ಯ ಚೈನ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಇವಾಗ ಈ ಒಂದು ನೆಕ್ ಪೀಸ್ ತೊಗೊಳ್ಳೋಣ ಅಂತ. ಬಿಕಾಸ್ ಇದು ಬರೀ 23 ಗ್ರಾಮ್ಸ್ ಅಷ್ಟೇ ಅಲ್ವಾ, ಅದಕ್ಕೋಸ್ಕರನೇ ಅರುಣ್ ಹೇಳಿದ್ರು ನೀನು ಬಂದಿರೋದು ಯಾವ ಕೆಲಸಕ್ಕೆ, ಮಾಡ್ತಿರೋದೇನು. ಸೊ ನಂಗೆ ಇದು ಡಾಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಚೋಕರ್ ಕೂಡ ಗೈಸ್ ನಾನು ತುಂಬ ವೆಯ್ಟ್ ಮಾಡಿ ತೊಗೊಂಡಿದ್ದು, ಆಲ್ಮೋಸ್ಟ್ ಒಂದು 5 to 6 ಮಂತ್ಸ್ ವೆಯ್ಟ್ ಮಾಡಿದ್ದೀನಿ ಆ ಚೋಕರ್ ತೊಗೊಳಕ್ಕೆ. ಆ್ಯಂಡ್ ಇವತ್ತು ಇದನ್ನ ಕೂಡ ನೋಡಿ ಒಂಥರ ಖುಷಿ ಆಗ್ತಾ ಇದೆ. ಅದೇ ಹೇಳ್ತಾ ಇದ್ದೆ, ಬಳೆ ನೋಡಿ ಚೋಕರ್ ನೋಡಿ ಎಲ್ಲ ಫುಲ್ ಸೆಟ್ ತೊಗೊಬಿಡೋಣ ಅಂತ. ಆಮೇಲೆ ಲಕ್ಷ್ಮಿ ಹತ್ರ ಇಷ್ಟೊಂದು ತಗೊಳಕ್ ದುಡ್ಡಿದೆ ಅಂತ ಅನ್ಕೋಬೇಡಿ, ಆಬ್ವಿಯಸ್ಲಿ ಇಲ್ಲ, ಬಟ್ ಸುಮ್ಮನೆ ಹಾಕೊಂಡು ನೋಡ್ತಾ ಇದೀನಿ ಅಷ್ಟೇನೆ. ನೋಡಕ್ಕೆ ಒಳ್ಳೆ ಹೆಂಗಿದೆ ಗೊತ್ತಾ, ನಾವು ಡ್ರಾಯಿಂಗ್ ಮಾಡ್ತೀವಲ್ಲ ಫ್ಲವರ್, ಪರ್ಪಲ್ ಕಲರ್ ಫ್ಲವರ್ ಬೇಕು, ಪಿಂಕ್ ಕಲರ್ ಫ್ಲವರ್ ಬೇಕು ಅಂತ, ಆ ರೀತಿ ಯೂನಿಕ್ ಆಗಿದೆ. ನನ್ನ ಹತ್ರ ಪರ್ಸನಲಿ ಈ ರೀತಿ ಕಲೆಕ್ಷನ್ಸ್ ಎಲ್ಲ ಇಲ್ವೇ ಇಲ್ಲ, ಬರೀ ಟೆಂಪಲ್ ತುಂಬಿಸ್ಕೊಂಡಿದ್ದೀನಿ. ಬಟ್ ಇವಾಗಲ್ಲ ಸ್ವಲ್ಪ ಗೋಲ್ಡ್ ಬೇರೆ ಬೇರೆ ರೀತಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕು. ಮ್ಯಾಮ್ ಇದು ತೆಗಿತೀರಾ? ಇದು ಮೀನಾಕರಿನಾ ಮ್ಯಾಮ್? ಹೌದು. ಎಷ್ಟು ಗ್ರಾಮ್ಸ್? 80 ಗ್ರಾಮ್ಸ್. 80 ಗ್ರಾಮ್ಸ್ ಇಲ್ಲ ಹ್ಯಾಂಡ್ ಕ್ರಾಫ್ಟೆಡ್. ಓಕೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೋಲ್ಡ್. ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್, ಸಕ್ಕತ್ತಾಗಿದೆ ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ ಮ್ಯಾಮ್. ಇದೇನ್ ಡಿಸೈನ್? ಲೈಕ್ ಮೀನಾಕರಿ ಓಕೆ, ಬಟ್ ಈ ಪ್ಯಾಟರ್ನ್ ಇದಕ್ಕೆ ಏನಂತಾರೆ? ಲೈಕ್ ಸ್ವಲ್ಪ ಫ್ಲವರ್ಸ್ ಮತ್ತೆ ಇದು ಲಹೋರಿ ಟೈಪ್ ಇದೆ, ಲಹೋರಿ ನೆಕ್ಲೆಸ್ ಅಂತ. ಲಹೋರಿ ಸ್ಟೆಪ್ ಇದೆಯಲ್ಲ, ಇದು ಲಾಂಗ್ ಹಾರಲ್ಲಿ ಬರುತ್ತೆ. ಇವಾಗ ಹೊಸದಾಗಿ ನೆಕ್ಲೆಸ್ ಅಲ್ಲೂ ಕೊಟ್ಟಿದ್ದೀವಿ. ಓಕೆ, ಲಹೋರಿ ಡಿಸೈನ್. ಓಕೆ ಗೈಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲಿಟರಲಿ ಫಸ್ಟ್ ಹಾಫೇ ಬೇರೆ ತರ ಇದೆ, ಅಂಡ್ ಸೆಕೆಂಡ್ ನೋಡಿ ಈ ತರ ಸ್ಟೆಪ್ಸ್ ಬಂದಿದ್ದೀರಾ, ಇದೆ ಲಿಟರಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಎರಡು ಮರ್ಜ್ ಮಾಡಿ ಒಂದು ಡಿಸೈನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಪರ್ಸನಲ್ ಆಗಿ ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಗೈಸ್. ಇದು ಪಿಂಕ್ ಇದು ಕಲರ್. ಹಾ ಲೈಟ್ ಪಿಂಕ್, ಡಾರ್ಕ್. ಇನ್ನೊಂದು ನೋಡ್ಬೋದು, ಇದು ಬೇರೆ ಕಲರ್, ಲೈಕ್ ಒಂಥರ ಆನಿಯನ್ ಪಿಂಕ್ ಅಂತ ಹೇಳ್ಬೋದು. ಈ ಕಲರ್ಗೆ ತುಂಬಾನೇ ಪ್ರಿಟಿ ಆಗಿ ಕ್ಯೂಟ್ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಈ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ನೋಡು. ಇದು ಬಂದು ಅಲ್ಲ ಎನಾಮೆಲ್ ವರ್ಕ್ಮ್ಯಾನ್ಶಿಪ್ ಅಂತ, ತುಂಬಾನೇ ಡೀಟೇಲಿಂಗ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಲೀಫ್ ಡಿಸೈನ್ ಅಲ್ವಾ ಮ್ಯಾಮ್ ಇದು? ಹೌದು, ಲೀಫ್ ಡಿಸೈನ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ನೆಕ್ಲೆಸ್ ಇಲ್ಲ ಲಿಟರಲಿ ಶಿವನ್ ಫ್ಯಾಮಿಲಿನೇ ಇದೆ. ಶಿವ, ಪಾರ್ವತಿ, ಗಣೇಶ, ಮತ್ತಿನ್ಯಾರೇ ಇನ್ನೊಬ್ರು ಸುಬ್ರಹ್ಮಣ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಅಂಡ್ ಇಲ್ಲೂ ಕೂಡ ಇದೆ, ಇದು ಒಂದು ಲಕ್ಷ್ಮಿ ಇದು. ನೀವು ನೆಕ್ಲೆಸ್ ನೋಡಿರಲ್ಲ, ಕಂಪ್ಲೀಟ್ ಲುಕ್ 3D ವರ್ಕ್ಮ್ಯಾನ್ಶಿಪ್ ಅಲ್ಲಿ ಇರೋದು. ಅಂಡ್ ಕಲರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಡಾರ್ಕ್ ಪಿಂಕ್, ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿದೆ. ರಾಣಿ ಪಿಂಕ್. ಮ್ಯಾಮ್ ಇದು ಹಾಕ್ಬೋದಾ? ಟ್ರೈ. ಎಲ್ಲ ಪರ್ಚೇಸ್ ಮಾಡಕ್ ಆಗಿಲ್ಲ ಅಂದ್ರೂ ಅಲ್ಲ, ಟ್ರೈ ಮಾಡಿ ನೋಡ್ಬೇಕು, ಅದೇ ಒಂಥರ ಸಮಾಧಾನ. ಸೊ ಅರುಣ್ ಬಂದು ಲಡ್ಡು ಮಗೆ ಚಾಕ್ಲೇಟ್ ತರಕ್ಕೆ ಅಂತ ಹೋಗಿದ್ದಾರೆ.
ಅಳ್ತಿದ್ನಲ್ಲ ತುಂಬಾ, ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ. ಅವ್ರಿಗೆ ಇದು ಗೊತ್ತಾಗ್ಬಿಟ್ರೆ ಇಂಥ ಸೆಟ್ ಹಾಕಿದೀವಿ ಅಂತ. ಈ ಒಂದು ಟೆಂಪಲ್ ಡಿಸೈನ್ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ನನಗೆ ಆಕ್ಚುಲಿ ಫಸ್ಟ್ ಇಂಪ್ರೆಸ್ ಆಗಿದೆ ಈ ಕಲರ್ ಇಂದ. ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಗೈಸ್. ಅಂಡ್ ಗ್ರಾಮ್ಸ್ ಅಂತ ಹೇಳಿದ್ರೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಗ್ರಾಮೇ ಅಂತಾನೆ ಹೇಳ್ಬೋದು. 60 to 63 ಗ್ರಾಮ್ಸ್ ಇದೆ. ಸೊ ಫುಲ್ ಸೆಟ್ ನಿಮ್ಗೆ ಆಲ್ಮೋಸ್ಟ್ 120 ಗ್ರಾಮ್ಸ್ ಆಗುತ್ತಾ ಮ್ಯಾಮ್? 120 to 130 ಗ್ರಾಮ್ಸ್, ಆಲ್ಮೋಸ್ಟ್ 140 ಆಗ್ಬೋದು. ಓಕೆ, ವಿತ್ ಇಯರಿಂಗ್ ಫುಲ್ ಸೆಟ್ ಗೈಸ್. ವಿತ್ ಇಯರಿಂಗ್ ಫುಲ್ ಸೆಟ್ ಅಂದ್ರೆ ಆಲ್ಮೋಸ್ಟ್ 140 ಗ್ರಾಮ್ಸ್. ಅಂಡ್ ನನ್ನ ಇಯರಿಂಗ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ, ಹ್ಯಾಂಗಿಂಗ್ಸ್ ಇದು. ಸೊ ಯೂಶಲಿ ನಾವು ಏನು ಮಾಡ್ತೀವಿ, ಲೈಕ್ ಓಲೆ ಜುಮ್ಕಿನೇ ತುಂಬಾ ಕಾಮನ್ ಆಗಿಬಿಟ್ಟಿದೆ ಇವಾಗ, ಬಟ್ ಈ ತರ ಇವಾಗ ಟ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೀವು ಅನ್ಕೋತೀರಾ ಲಕ್ಷ್ಮಿ ಇಷ್ಟೊಂದು ಗೋಲ್ಡ್ ಹೆಂಗ್ ತಗೋತೀರಾ, ಇವಾಗ ಗೋಲ್ಡ್ ಬೆಲೆ ಒಂದಷ್ಟು ಏರಿದೆಯಲ್ಲ ಅಂತ. ಸೊ ಇದಕ್ಕೆ ಒಂದು ಪ್ರಾಪರ್ ಆಗಿ ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿ ಆನ್ಸರ್ ಮಾಡಬೇಕು ಅಂದ್ರೆ ಗೈಸ್, ಏನಪ್ಪಾ ಅಂದ್ರೆ ಸ್ಕೀಮ್ಸ್ ಇರುತ್ತೆ, ಆಫರ್ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಆಫರೇ ಬಿಟ್ಟಿರ್ತಾರೆ. ಇವಾಗ PC ಚಂದ್ರಲ್ಲಿ ಒಂದು 2000 ರೂಪೀಸ್ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ಹಾಗೂ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಯಾವೆಲ್ಲ ಗೋಲ್ಡ್ಸ್ ನೀವು ಯೂಸ್ ಮಾಡಲ್ಲ ಅಥವಾ ಡ್ಯಾಮೇಜ್ ಆಗಿದೆ ಅಥವಾ ಮಕ್ಕಳು ಗೋಲ್ಡ್ಸ್ ನಂಗೆ ಇವಾಗ ಬೇಕಿಲ್ಲ ಅಂತವೆಲ್ಲ ಇದ್ರೆ 100% ಬಂದು ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಈ ರೀತಿ ಎಲ್ಲ ನೀವು ಗೋಲ್ಡ್ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ನಾನು ಮದ್ವೆ ಬರ್ಲಿ ಅವಾಗಲೇ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಇವಾಗ 9500 10,000 ಆಗಿರೋ ಬೆಲೆ ನೆಕ್ಸ್ಟ್ 20,000 ಆಗುತ್ತೆ. ಸೊ ಅಲ್ಲಿ ತನಕ ವೇಟ್ ಮಾಡಕ್ ಹೋಗ್ಬೇಡಿ. ಹಾಗೆ ಹೇಳ್ದಂಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರೀ ಸಾರಿಗೆ ಮಾತ್ರ ಡಿಸ್ಕೌಂಟ್ ಹಾಗೂ ಆಫರ್ ಸಿಗಲ್ಲ, ಗೋಲ್ಡ್ ಅಲ್ಲಿ ಕೂಡ ಸಿಗುತ್ತೆ. ಸೊ PC ಚಂದ್ರಕ್ಕೆ ಬನ್ನಿ ಹಾಗೂ ಟ್ರೈ ಮಾಡಿ, ಓಕೆನಾ? ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಅದು ಕಾರ್ವಿಂಗ್ ಮಾಡಿದಾರಲ್ಲ ಗೋಲ್ಡ್, ತುಂಬಾನೇ ನೀಟಾಗಿ ಮಾಡಿದ್ದಾರೆ. ಸೊ ಅದ್ರಲ್ಲೇ ಅವ್ರದ್ದು ವರ್ಕ್ಮ್ಯಾನ್ಶಿಪ್ ಗೊತ್ತಾಗುತ್ತೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಹೌದು, ಮೇಲ್ಗಡೆ ಶಿವ, ಕೆಳಗಡೆ ಲಕ್ಷ್ಮಿ, ಶಿವನ್ ಫ್ಯಾಮಿಲಿನೇ ಇದೆ. ಇಲ್ಲಿ ನೋಡಿ, ಇಬ್ರು ಲಕ್ಷ್ಮಿಗೆ ಕೈ ಮುಗಿತಾ ಇರೋದು ಅದೆಲ್ಲ ಇದೆ ಅಲ್ವಾ? ತುಂಬಾ ಸಗಲಾಗಿದೆ. ಅಂಡ್ ಕಲರ್ ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದು ನಂಗೆ ಇಷ್ಟ ಆಯ್ತು. ಈ ತರ ಸ್ಟೆಪ್ ಡಿಸೈನ್. ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಸೊ ಅಕ್ಕ ಮದ್ವೆಗೆ ಮುಗಿ ಕೊಡ್ಬೇಕಿತ್ತು. ಸೊ ನಮ್ಗೆ ಇಷ್ಟೇ ಅಂತ ಬಜೆಟ್ ಇತ್ತು, ಇಷ್ಟೇ ಗ್ರಾಮ್ ಅಲ್ಲಿ ಈ ತರ ಡಿಸೈನ್ ತಗೋಬೇಕು ಅಂತ. ಹೊಸಿ ಹುಡುಕಿರಲಿಲ್ಲ ನಮ್ಗೆ ಸಿಕ್ತು. ಬಟ್ ಈ ತರ ಒಂದು ಫಿನಿಶಿಂಗ್ ಇರ್ಲಿಲ್ಲ. ಸೊ ಇವಾಗ ಅದನ್ನ ನೋಡ್ತಾ ಇದ್ರೆ ಇದ್ರಲ್ಲಿ ಎಷ್ಟು ಫಿನಿಶಿಂಗ್ ಇದೆ ಅಂತ ಗೊತ್ತಾಗ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಇದ್ ಮಾಡಿದ್ದಾರೆ, ಗುಂಡು ಡಿಸೈನ್. ಇದನ್ನ ಟ್ರೈ ಮಾಡೋದು. ಬಟ್ ಇದು ಬಿಚ್ಚಕ್ಕೆ ಮನ್ಸ್ ಬರ್ತಾ ಇಲ್ಲ. ನನ್ ಸಾರಿ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇತ್ತಲ್ಲ? ಹೌದು ಅಲ್ವಾ ಅಕ್ಕ? ನೀನೊಂದು ತಗೋ, ನಾನೊಂದು ತಗೋತೀನಿ ಕಡೆ. ಸೀರೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ಯಾ, ತಗೊಳೆ ಅಕ್ಕ. ನೋಡ್ ಲಕ್ಷ್ಮಿ ತಗೊಂಡ್ರೆ ಇನ್ನೂ ಲಕ್ಷ್ಮಿ ಬರುತ್ತೆ. ಲಕ್ಷ್ಮಿ ತಗೊಂಡ್ರೆ ನಮ್ಮ ಮನೇಲಿ ಲಕ್ಷ್ಮಿ ಇದ್ದಾಳಲ್ಲ ಸರ್, ಇವಳ ಹೆಸರು ಲಕ್ಷ್ಮಿ. ಹೌದಾ? ಆಕ್ಚುಲಿ ಇದೇನ್ ಗೊತ್ತಾ, ವೆಂಕಟರಮಣ ಸ್ವಾಮಿ ಅದ್ರೊಳಗೆ ಲಕ್ಷ್ಮಿ ಸಖತ್ತಾಗಿದೆ. ಹೌದಾ? ತುಂಬಾ ಚೆನ್ನಾಗಿದೆ. ಈ ಹೂ ಕಡೆ ಅಕ್ಕ, ಮೇಲ್ಗಡೆ ಗೋವಿಂದ. ನಾನು ಇವಾಗ ಗೈಸ್ ಏನ್ ಗೊತ್ತಾ, ವೆಂಕಟರಮಣ ಸ್ವಾಮಿ ನಿಜ ಒಂಥರ ಟಚಿಂಗ್ ಇಟ್ ಇಸ್. ಬಿಕಾಸ್ ನಮ್ಮ ಅಮ್ಮನ ಮನೆ ದೇವ್ರಲ್ವಾ, ಸಿರೋ ಒಂಥರ. ವೆಂಕಟರಮಣ ಸ್ವಾಮಿ ಒಳಗಡೆ ಲಕ್ಷ್ಮಿ ಕೂತಿರೋದ್ ಕಣೆ ಅಕ್ಕ. ಹೌದು ಅಲ್ವಾ? ತಾನೇ ಹೇಳಿದ್ದು, ವೆಂಕಟರಮಣ ಸ್ವಾಮಿ ಒಳಗಡೆ ಲಕ್ಷ್ಮಿ. ಸಕ್ಕದಾಗಿದೆ. ಲೈಕ್ ನಿಜವಾಗ್ಲೂ PC ಚಂದ್ರದಿದೆಯಲ್ಲ, ಡೀಟೇಲಿಂಗ್ ಅನ್ನೋದು ಮತ್ತೆ ಯೂನಿಕ್ ಆಗಿರೋದು ಎಷ್ಟು ಲೈಕ್ ಕೇಳಿದಿರಿ. ಬಟ್ ಇವಾಗ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ, ತುಂಬಾನೇ ಡಿಫ್ರೆಂಟ್ ಆಗಿದೆ. ವೈಬೇ ಸಕ್ಕದಾಗಿದೆ. ನೋಡಿ ಇದೇ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇದೇ ಎಲ್ಲ ಹೇಳುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದ್ ನೋಡಿ ಅಕ್ಕ, ಇದೆಲ್ಲ ಹೆಂಗ್ ಡಿಸೈನ್ಸ್ ಬಂದಿದೆ ಅಂತ ಈ ರೀತಿ ಅಲ್ವಾ? ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು. ಎಂಟಿನೆಸ್ ಇಲ್ಲ, ಎಲ್ಲಾನು ಒಂಥರ ಫಿಲ್ಡ್ ಆಗಿದೆ. ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಹೌದು. ಇದು ಒಂದ್ ಹಾಕೊಂಡ್ರೆ ಸಾಕಲ್ವಾ? ಅಂಡ್ ಇವಾಗ ಏನ್ ಗೊತ್ತಾ, ಈ ತರ ಸಾರಿಗೆ ಲೈಕ್ ಈ ಒಂದು ಜ್ಯುವೆಲ್ರೀಸ್ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಅವಾಗೇ ನಿಮ್ಗೆ ಮೀನಾಕರಿ ಕಲೆಕ್ಷನ್ಸ್ ತೋರಿಸಿದೆ, ತುಂಬಾ ಚೆನ್ನಾಗಿತ್ತಲ್ಲ ಕಲರ್ಸ್ ಎಲ್ಲ. ಅಂಡ್ ಇವಾಗ ನೋಡಿ ಇದು ಡೀಟೇಲಿಂಗ್ ಎಷ್ಟು ಸಕ್ಕತ್ತಾಗಿದೆ ಗೈಸ್. ನೋಡಿ ಡಿಸೈನ್ಸ್, ಪ್ಯಾಟರ್ನ್ಸ್, ಕಲೆಕ್ಷನ್ಸ್ ಎಲ್ಲ ನೋಡಿದಾಯ್ತು. ಇವಾಗ ಕಮಿಂಗ್ ಟು ದ ಮೇನ್ ಪಾಯಿಂಟ್. ಮ್ಯಾಮ್, ವರಮಹಾಲಕ್ಷ್ಮಿಗೆ ಏನಾದ್ರು ಆಫರ್ಸ್ ಏನಾದ್ರು ನಡೀತಾ ಇದೆಯಾ? ಖಂಡಿತ. ಫಸ್ಟ್ ಇಂದ ಸ್ಟಾರ್ಟ್ ಆಗ್ತಿದೆ, ಆಗಸ್ಟ್ 1 ಇಂದ. ಓಕೆ. ಅದರಿಂದ 10 days ಇದೆ.
10th August ವರೆಗೂ ಇದೆ. ನಿಮಗೆ ಅಂದ್ರೆ ಗೋಲ್ಡ್ ಮೇಲೆ ಏನಂದ್ರೆ 299 rupees per ಗ್ರಾಮ್ ಇದೆ ಡಿಸ್ಕೌಂಟ್. ಡೈಮಂಡ್ ಇಲ್ಲ ಅಸ್ಟ್ರಾಲಜರ್ ಸ್ಟೋನ್ ಆದ್ರೆ ನಿಮಗೆ 9% ಡಿಸ್ಕೌಂಟ್ ಸಿಗುತ್ತೆ. ಓಕೆ ಸೂಪರ್. ಸೊ ಫಸ್ಟ್ ಇಂದ 10th ವರೆಗೂ ಓನ್ಲಿ 10 days. ನಮ್ಮ ಸೆಕ್ಷನ್ ಬಂದಿದ್ದೀವಿ. ಸೊ ನಮ್ಮ ಸೆಕ್ಷನ್ ಅಂತ ಅಂದ್ರೆ ಲೈಟ್ ವೇಟ್ ಸೆಕ್ಷನ್ ಅಥವಾ ಚೋಕರ್ ಸೆಕ್ಷನ್ ಅಂತಾನು ಹೇಳ್ಬಹುದು. ಸೊ ಇದು ಬಂದು ಮ್ಯಾಮ್ ಎಷ್ಟು ಗ್ರಾಮ್ಸ್ ಇರ್ಬೋದು ಇವೆಲ್ಲ? 15 grams 12 grams ಆ ಥರ. ಓಕೆ 15 grams 12 grams ಅಷ್ಟೇನಾ? ನೆಕ್ಲೆಸ್ ಬರುತ್ತಲ್ಲ 15-12 ಗೆಲ್ಲ ಒಂದು 12 grams ಒಂದು 10 to 15 grams ಒಳಗೆ ಇದಿರೋದು. ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ? ಲೈಕ್ ಸಿಂಪಲ್ ಫಂಕ್ಷನ್ಸ್ ಪಾರ್ಟಿ ಇದೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ಲೈಟ್ ವೇಟ್ ಅಲ್ಲಿ ಗೈಸ್ ಇದ್ರಲ್ಲಿ ತುಂಬಾನೇ ಪ್ಯಾಟರ್ನ್ಸ್ ಇದೆ ನೋಡಬಹುದು. ಅಂಡ್ ಚೋಕರ್ ಬೇಕಂದು ಲೈಟ್ ವೇಟ್ ಚೋಕರ್ ಕೂಡ ಅವೈಲೇಬಲ್ ಇದೆ. ಇದು ಬಂದು ಚೋಕರ್ ಅಂದ ತಕ್ಷಣ ನನ್ನ ಫಸ್ಟ್ ಎಸ್ ಮ್ಯಾಮ್ ಸೊ ಗೈಸ್ ಚೋಕರ್ ಅಂದ ತಕ್ಷಣ ಫಸ್ಟ್ ಚೋಕರ್ ಲಿಟ್ರಲಿ ಅದು ಟ್ರೆಂಡಿಂಗ್ ಆಗೋಗಿತ್ತು ಗೈಸ್. ಎಷ್ಟು ಜನ ಕೇಳಿದ್ರೆ ಆ ಚೋಕರ್ನ. ಇದು ಸಿಮಿಲರ್ ಆಗಿದೆ ಬಟ್ ನಾರ್ಮಲ್ ಗೋಲ್ಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಪ್ರಾಪರ್ ಗೋಲ್ಡ್ ಇದು ಗೋಲ್ಡ್ ಕಲರ್ ಆ ತರ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? 20 ಗ್ರಾಮ್ ಅಷ್ಟೇ. ಇವು ಕಡೆ ಸಕ್ಕದ ಕಾಣಿಸ್ತಾ ಇದೆ. 20 grams ಅಷ್ಟೇನಾ? ವೆರಿ ಲೈಟ್ ವೇಟ್ ಅಫೋರ್ಡೆಬಲ್ 20 grams ಅಷ್ಟೇನೆ. ನೋಡಿ ನೀವು ಬೇಕಾದ್ರೆ ಬನ್ನಿ ವಿಸಿಟ್ ಮಾಡಿದ್ರೆ ಖಂಡಿತ ನೀವೇ ಒಂದು ಗೋಲ್ಡ್ ನ ತಗೊಂಡು ಹೋಗ್ತೀರಾ. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ನೋಡಬಹುದು. ಇದನ್ನ ಗಾಢ ಹಾರ ಅಂತಾರಲ್ವಾ ಮ್ಯಾಮ್? ಗಾಢ ಹಾರ ಅಂತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಎಷ್ಟು ದಪ್ಪ ಇದೆ ಅಲ್ವೇನ ಅಕ್ಕ? ಕೆಲವ್ರಿಗೆ ಏನ್ ಗೊತ್ತಾ, ನೆಕ್ಲೆಸ್ ಹಾಕೊಳಕ್ ಇಷ್ಟ ಇಲ್ಲ, ಚೋಕರ್ ಹಾಕೊಳಕ್ ಇಷ್ಟ ಇಲ್ಲ ಅಂತ ಅಂತಾರಲ್ಲ. ಸೊ ಅಂತವ್ರು ಈ ತರ ಹಾರಾನ ಟ್ರೈ ಮಾಡ್ಕೋಬಹುದು. ಸೊ ಒಂದು ವೇರ್ ಯಾವ ಏಜ್ ಅಲ್ಲಾದ್ರೂ ಹಾಕೋಬಹುದು. ಯಾವ ಏಜ್ ಆದ್ರೂ ಹಾಕೋಬಹುದು. ಚೆನ್ನಾಗಿದೆ ಅಲ್ವಾ? ಈಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೆವಿ ನೆಕ್ಲೆಸ್ ಹೆವಿ ಗೋಲ್ಡ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ರೆ ಈ ತರ ಗೋಲ್ಡ್ ಕೂಡ ಟ್ರೈ ಮಾಡ್ಕೋಬಹುದು. ಚೆನ್ನಾಗಿದೆ. ಟೈ ಹಾರ ಇರ್ತೀವಿ, ಇದು ಬೇಕಾದ್ರೆ ತೋರಿಸಬಹುದು. ಯಾಕಂದ್ರೆ ನಮ್ಮ ಸೌತ್ ಕಡೆ ಸಿಗಲ್ಲ ಇದೆಲ್ಲ. ಇದಕ್ಕೆ ಏನಂತಾರೆ? ಇದು ಬಂದು ಅಡ್ಜಸ್ಟಬಲ್. ಇದು ಟೈ ಹಾರ ಅಂತೀವಿ ನಾವು. ಇದು ಅಡ್ಜಸ್ಟ್ ಮಾಡ್ಕೊಂಡು ನೀವು ಸ್ಯಾರಿಗೆ ಅಂತ ಅಲ್ಲ ಎಲ್ಲ ಡ್ರೆಸ್ಗೂ ಹಾಕೋಬಹುದು. ಡಿಫ್ರೆಂಟ್ ಆಗಿದೆ ನೋಡಿ ಅಕ್ಕ. ಅಂದ್ರೆ ಇದು ಏನ್ ಕಾನ್ಸೆಪ್ಟ್ ಮಾಡಿರೋದು? ಇದು ಫ್ಯಾನ್ಸಿ ವೇರ್. ಓಕೆ ಇರೋದು ಗಿನಿ ಅಂತ ವಿಕ್ಟೋರಿಯಾ. ಓಕೆ ಗಿನಿ ಅಂತ ಹೇಳ್ತೀವಿ ನಮ್ದ್ರಲ್ಲಿ. ಓಕೆ ಗಿನಿ ಪಿಕಾಕ್ ಎಲ್ಲದ್ರಲ್ಲೂ ಡಿಸೈನ್ಸ್ ನಿಮ್ಗೆ ಡಿಫ್ರೆಂಟ್ ಡಿಸೈನ್ ಚೆನ್ನಾಗಿದೆ. 35 grams 30 grams ಆ ತರ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ ನಾನು ಆಕ್ಚುಲಿ ಈ ತರ ಒಂದು ಕಾನ್ಸೆಪ್ಟ್ ಈ ತರ ಒಂದು ಪ್ಯಾಟರ್ನ್ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇಲ್ಲಿವರೆಗೂ. ಇದನ್ನ ನಾವು ಈ ಡಾಲರ್ನ ಮೇಲೂ ತಗೋಬಹುದು, ಕೆಳಗೂ ಹಾಕೋಬಹುದು ಅಂತೆ. ಸೊ ನೋಡಿ ನಾನು ಟ್ರೈ ಮಾಡ್ತೀನಿ, ಇವಾಗ ತೋರಿಸ್ತೀನಿ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಟೈ ಹಾರ್ ಟೈ ತರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ ಆ ರೀತಿ. ಓಕೆ ಟೈ ಹಾರ್ಗೆ ಟೈ ತರ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಟೈ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ, ಇವಾಗ ಗೋಲ್ಡ್ ಅಡ್ಜಸ್ಟ್ ಮಾಡೋ ಟೈಮ್ ಬಂದಿದ್ದು. ಚೆನ್ನಾಗಿದೆ. ಅದರಲ್ಲಿ ಇದು ನೋಡಿ, ಅದು ಸಾಕು. ಟೈಟಾನಿಕ್ ಬೋಟಾ 32 grams. ಇದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಗೋಲ್ಡ್ ಅಂತೂ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಬಟ್ ಡೈಮಂಡ್ಸ್ ಅಂತ ಬಂದ್ರೆ ಎಲ್ಲಾನು ನ್ಯಾಚುರಲ್ ಡೈಮಂಡ್ಸ್ ವೆಲಿ ಸೋರ್ಸ್. ಮ್ಯಾಮ್ ಇದೆಲ್ಲ ಪ್ಯೂರ್ ಡೈಮಂಡ್ಸ್ ಅಲ್ವಾ? ಇದೆಲ್ಲ ಪ್ಯೂರ್ ಡೈಮಂಡ್. ನಮ್ದು ಬಂದು ನಿಮ್ಗೆ ಕಲರ್ ಕ್ಲಾರಿಟಿ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಬಂದು VVS ಒಂದು ಕ್ಲಾರಿಟಿ ಬರುತ್ತೆ ನಿಮ್ಗೆ. ಸಪೋಸ್ ಬೈ ಬ್ಯಾಕ್ ಅಂದ್ರೆ ನಿಮ್ಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಎಲ್ಲ ನಿಮ್ಗೆ ಅಪ್ಗ್ರೇಡ್ ಏನಿದೆಯೋ ಅದು ಸಿಗುತ್ತೆ. ಪ್ಲಸ್ ನಿಮ್ಗೆ 1 year ಫ್ರೀ ಇನ್ಶೂರೆನ್ಸ್ ಇರುತ್ತೆ ನಮ್ಮ ಕಡೆಯಿಂದ. ಅಬೌವ್ 50,000 ಏನೇ ತಗೊಂಡ್ರು ಫ್ರೀ ಇನ್ಶೂರೆನ್ಸ್. ಇದು ಡೈಮಂಡ್ ಜ್ಯುವೆಲ್ರಿಗೆ ಮಾತ್ರ. ಚೆನ್ನಾಗಿದೆ. ಗೋಲ್ಡೇ ಬೇರೆ ಲುಕ್ ಕೊಡುತ್ತೆ, ಡೈಮಂಡೇ ಬೇರೆ ಲುಕ್. ಜಾಸ್ತಿ ಯಾವ ಚೆನ್ನಾಗಿ ಕಾಣಿಸಿದೆ ಮೇಲೆ, ಗೋಲ್ಡ್ ಡೈಮಂಡ್? ದುಡ್ಡು ಲಕ್ಷ್ಮಿ ಅಲ್ವಾ? ಚೆನ್ನಾಗಿದೆ, ಡೈಮಂಡ್ ಚೆನ್ನಾಗಿದೆ. ಅಂದ್ರೆ ಆ ಒಂದು ಕ್ರೌನ್ ತರ ಒಂದು ಶೇಪ್ ಬಂದಿದೆಯಲ್ಲ. ಮತ್ತೆ ಚೋಕರು ಹೇಳ್ಬೋದು. ಚೋಕರೇ ಬೇಸಿಕಲಿ ಅದು, ಬಟ್ ಅದು ಕ್ರೌನ್ ಶೇಪ್ ಅಲ್ಲಿ ಬಂದಿದೆಯಲ್ಲ, ತುಂಬಾ ಚೆನ್ನಾಗಿ ಅನ್ಸುತ್ತೆ.
ಅಷ್ಟು ಡೀಟೇಲಿಂಗ್ ಆಗಿ ಓಕೆ ಮ್ಯಾಮ್ ಹಿಂಗ್ ಬರುತ್ತೆ ಹಂಗಿರುತ್ತೆ ಇಷ್ಟು ಗ್ರಾಮ್ಸ್ ಲೈಕ್ ತುಂಬಾ ಚೆನ್ನಾಗಿ ನಮ್ಗೆ ಲೈಕ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ನೀವು ಖಂಡಿತವಾಗ್ಲೂ PC ಚಂದ್ರಾಗ್ ಬನ್ನಿ, ಪರ್ಚೇಸ್ ಮಾಡಿ. ನಾನು ಏನ್ ಗೊತ್ತಾ ಹೇಳ್ತಿರೋದು, ಫಸ್ಟ್ ಬಂದು ನೋಡಿ, ಇಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡೇ ಮಾಡ್ತೀರಾ. ಸೊ ಒಂದು ವಿಸಿಟ್ ನ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಸಿಗೋಣ. ವಿಸಿಟ್ ಅಗೇನ್. ಥ್ಯಾಂಕ್ ಯು. ಹೇ ಗೈಸ್, ಸೊ ಜಸ್ಟ್ ಮನೆಗೆ ಬಂದೆ, ಒಂದು 5-10 ನಿಮಿಷ ಆಯ್ತು ಮನೆಗೆ ಬಂದ ತಕ್ಷಣ ಲಡ್ಡುಮನ ಮಲಗಿಸ್ಬಿಟ್ಟೆ. ಪಾಪ ಬೆಳಗಿಂದನೂ ಆಚೆನೆ ಇದ್ದಲ್ಲ, ಸೊ ಅವ್ನು ಫುಲ್ ಟಯರ್ಡ್ ಆಗ್ತಾ ಇದ್ದು, ಸ್ವಲ್ಪ ಕ್ರಾಂಕಿ ಆಗ್ತಾ ಇದೆ, ಸೊ ಅದಕ್ಕೆ ಮಲಗಿಸ್ಬಿಟ್ಟೆ. ಅಂಡ್ ಇವಾಗ ನಾನು ಒಂದ್ ಸ್ವಲ್ಪ ನೀರೆಲ್ಲ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿದು ಒಂದ್ ಸ್ವಲ್ಪ ಮಲ್ಕೋತೀನಿ ಗೈಸ್. ತುಂಬಾನೇ ನಿದ್ದೆ ಬರ್ತಾ ಇದೆ, ಬಿಕಾಸ್ ಇವತ್ತು ಬೆಳಗ್ಗೆ ತುಂಬಾ ಬೇಗ ಎದ್ದಿದೆ. ಸೊ ಅದೇ ಜ್ಯುವೆಲ್ರಿ ಕೆಲಸ ಆಯ್ತು, ಅಲ್ಲಿಂದ ಮತ್ತೆ ಸ್ವಲ್ಪ ಪರ್ಸನಲ್ ಕೆಲಸ ಆಯ್ತು, ಅಲ್ಲಿಗೆ ಹೋದೆ. ನಾನು ಅಕ್ಕ ಅರುಣ ಅಲ್ಲಿ ಹೋಗಿದ್ವಿ. ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟು ಸ್ವಲ್ಪ ಲೇಟೇ ಆಗೋಯ್ತು. ಎನಿವೇಸ್ ನೋಡಿ, ನಾನು ಬಿಗ್ ಬಾಸ್ಕೆಟ್ ಇಂದ ಅಮೂಲ್ ಬಟರು ಮತ್ತೆ ಬ್ರೆಡ್ ಎಲ್ಲಾನು ತರಿಸ್ಕೊಂಡಿದೀನಿ. ಸೊ ಏನೋ ಮಾಡ್ಬೇಕು ಅಂತ, ಏನು ಅಂತ ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಗೈಸ್. ಅಂಡ್ ಏನ್ ಗೊತ್ತಾ, ಇಲ್ಲಿ ನೋಡ್ಬೋದು ನನ್ನ ದೇವ್ರ ಮನೆ. ನೋಡಿ ನನ್ನ ದೇವ್ರ ಮನೆ ಸ್ಥಿತಿ ಹೇಗಿದೆ ಅಂತ. ಸೊ ಎಷ್ಟು ದಿವಸದಿಂದ ಲಿಟರಲಿ ಒಂದು ವಾರದಿಂದಾನೇ ಹೇಳ್ತಾ ಇದೀವಿ, ಲೈಕ್ ಡ್ರಿಲ್ಲಿಂಗ್ ಇರ್ತಾರಲ್ಲ, ಸೊ ಲೈಕ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಇಲ್ಲೇನೆ ಡ್ರಿಲ್ ಮಾಡ್ಸೋಣ ಅಂತ ಇದೀನಿ. ಸೊ ಡ್ರಿಲ್ ಮಾಡ್ಕೊಟ್ಟು ಹೋಗಿ ಅಂತ ಅವರು ಮೇಡಮ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅನ್ಕೊಂಡು ಇನ್ನೂ ಬಂದೇ ಇಲ್ಲ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ನಾನು ಇದು ಮಾಡಿಸ್ಕೋಬೇಕು. ಸೊ ಗೈಸ್ ಅಷ್ಟೇನೆ, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಇನ್ನು ಮುಂದೆ ಲೈಕ್ ಒಳ್ಳೆ ಕಾಂಟೆಂಟ್ಸ್ ಬರುತ್ತೆ. ಆಬ್ವಿಯಸ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಾಂಟೆಂಟ್ ಬರುತ್ತೆ. ನಮ್ಮ ಅತ್ತೆ ಮನೇಲಿ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಅಂದ್ರೆ ನಾನು ಫಸ್ಟ್ ಟೈಮ್ ಮಾಡೋದು ಆ ಕಾಂಟೆಂಟ್. ಮತ್ತೆ ನಮ್ಮ ಮನೇದು ಒಂದ್ ಸ್ವಲ್ಪ ಟೋರ್ ಮಾಡೋಣ ಅಂತ, ಬಿಕಾಸ್ ಮನೆ ಸ್ವಲ್ಪ ಇವಾಗ ಚೇಂಜಸ್ ಮಾಡಿದೀನಿ, ಕೆಲವೊಂದು ಹೊಸ ಐಟಮ್ಸ್ ಎಲ್ಲ ತಂದಿದ್ದೀನಿ. ಲೈಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಟ್ ಇನ್ ಡೀಟೇಲ್ ನಾನು ನಿಮಗೆ ತೋರಿಸಿಲ್ಲ. ಕ್ಯಾಮ್ರಾ ಹಿಂಗ್ ಔಸ್ಕೊಂಡು ಮಾಡ್ತೀನಿ, ಸೊ ದಟ್ ಕಾಣಿಸಬಾರ್ದು ಅಂತ. ಸೊ ಗೈಸ್ ಅಷ್ಟೇನೆ, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಟಾಟಾ.